ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಚಿದಂಬರ ನಮಸ್ತೇಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಜೈ ಚಿದಂಬರ. ಇಂದಿನ ರಾಜಾರಾಮ್ ಮಹಾರಾಜರವರ ಅಭಂಗವನ್ನು ನೋಡೋಣ. ಈ ಜನ್ಮಕ್ಕೆ ನರಜನ್ಮಕ್ಕೆ ಬಂದು ನಾವು ಏನು ಮಾಡಿದ್ವಪ್ಪ, ಏನು ಸಾಧಿಸಿದ್ವಿ? ನರಜನ್ಮಕ್ಕೆ ಬಂದು ಎಷ್ಟೊಂದು ವರ್ಷಗಳಾಯಿತು, 40, 50, 60, 70 ವರ್ಷಗಳ ಕಾಲ ಆದರೂ ಕೂಡ ಇನ್ನೂ ಕೂಡ ನಾವು ಭಗವಂತನನ್ನು ನಮ್ಮವನಾಗಿ ಮಾಡಿಕೊಂಡಿಲ್ಲ. ಸೋಯರ ಸಖ ಆಪ್ತನಾಗಿ ಯಾರು ಒಳಗಿದ್ದಾನೋ ಅವನನ್ನು ಯಾರು ಅಂತಲೇ ನಾವು ತಿಳ್ಕೊಂಡಿಲ್ಲ. ಅಂದರೆ ಎಷ್ಟು ನತದೃಷ್ಟರಾಗಿದ್ದೀವಿ ನಾವು ಅಂಥದನ್ನು ರಾಜಾರಾಮ್ ಮಹಾರಾಜರು ಈ ಆಯುಷ್ಯನ ವೇಸ್ಟ್ ಮಾಡಬೇಡ್ರಪ್ಪ. ಇದನ್ನು ಮಣ್ಣಿನ ದೇಹ ಮಣ್ಣಲ್ಲಿ ಹೋಗುತ್ತೆ, ಆದರೆ ಅದರದ್ದು ಲಿಮಿಟೆಡ್ ಪೀರಿಯಡ್ನಲ್ಲಿ ಯಾವ್ದಕ್ಕೆ ಬಂದಿದ್ದೀರಪ್ಪ ಅದನ್ನು ಅರಿವು ಮಾಡಿಕೊಳ್ಳ್ರಿ, ತಿಳ್ಕೊಂಡು ಈ ದೇಹವನ್ನು ಸಾರ್ಥಕ ಪಡಿಸ್ಕೊಳ್ಳಿ. ಈ ದೇಹದ ಮುಖಾಂತರ ಆ ಪರಮಾತ್ಮ ಕೊಟ್ಟಿರೋ ಕೆಲಸನ ಮಾಡಿ ಸಾರ್ಥಕ ಮಾಡಿ ಸಾಯ ಮುಂದೆ ಅಂತ್ಯಕಾಲದಲ್ಲಪ್ಪ ಚಿದಂಬರ ಈ ಜನ್ಮ ಏನು ಕೊಟ್ಟಿರೋದು ಸಾರ್ಥಕ ಆಯ್ತಪ್ಪ. ಈ ದೇಹ ಬಂದಿರೋದಕ್ಕೆ 10 ಜನಕ್ಕೆ ಉಪಯೋಗ ಆಗುವಂಥ ಕೆಲಸ ಮಾಡಬೇಕು, ಅವಾಗ ಈ ನರ ಜನ್ಮದ ಸಾರ್ಥಕ ಆಗುತ್ತೆ. ಯಾಕೆಂದರೆ ಅವನನ್ನು ಪಡ್ಕೊಂಡು ಏನು ಮಾಡಬೇಕು? ಅವನನ್ನು ಪಡ್ಕೊಂಡು ಸುಮ್ಮನೆ ಕೊಡೋದಲ್ಲ, ಅವನನ್ನು ಪಡ್ಕೊಂಡು 10 ಜನಕ್ಕೆ ಅವನ ಬಗ್ಗೆ ಹೇಳಬೇಕು, 10 ಜನಕ್ಕೆ ಬಗ್ಗೆ ತಿಳಿ ಹೇಳಬೇಕು, 10 ಜನದ ಮನಸ್ಸಲ್ಲಿ ಗೊಂದಲ ಆಗ್ತಿರೋದನ್ನು ತೆಗೆದು ಅವ್ರು ಈ ಕಡೆ ಪರಮಾರ್ಥಕ್ಕೆ ಹಚ್ಚಬೇಕು. ಅಂಥದ್ದೊಂದು ಕೆಲಸ ಈ ನರದೇಹದ ಮುಖಾಂತರ ಮಾಡಿದಾಗ ಅವಾಗ ಈ ಜನ್ಮದ ಸಾರ್ಥಕ ಆಗತ್ತೆ. ಅದಕ್ಕೆ ಏನು ಹೇಳ್ತಾರಪ್ಪ ರಾಜಾರಾಮ್ ಮಹಾರಾಜರು? ಜನ್ಮ येऊनी काय केले नरा देवतो सोयरा केला नाही. अनंत जन्मीचे पुण्य फळाले रत्न सापडले नरदेह. न करी मातेरा नरदेहाचा जाण अपार भोगणे दुःख पडे. चिदंबरदास म्हणे हे 84 चुकवी घडो हो ऐसी न ये ಪುನಃ. ಈ 84 ಫೇರಾದಲ್ಲಿ 84 ಲಕ್ಷ ಯೋನಿಗಳಲ್ಲಿ ನಾವೇನು ಹುಟ್ಟು ಮರಣ ಚಕ್ರದಲ್ಲಿ ಬರ್ತಾ ಹೋಗಿತ್ತೋ ಈ ಮನಸ್ಸು ಸೂಕ್ಷ್ಮ ಶರೀರ, ಅದರಿಂದ ಬಿಡುಗಡೆ ಹೊಂದ್ಸಪ್ಪ. ಇಲ್ಲಿಂದ ಕ್ರಿಮಿ ಕೀಟಕ ಭೃಂಗಿ ಪಕ್ಷಿ ಪಶು ಮೀನು ಏನೇನಾಗಿದ್ದೀವೋ ಅದೆಲ್ಲವೂ ಆಗಿ ಮನುಷ್ಯ ಜನ್ಮಕ್ಕೆ ಬಂದು ಎಷ್ಟೊಂದು ಜನ್ಮಗಳ ಕಾಲದಲ್ಲಿ ಮನುಷ್ಯ ಜನ್ಮ ಪಡ್ಕೊಂಡು ಆ ಒಂದು ದೇಹನ ಸಾಧನಾ ದೇಹ ಮಾಡ್ಕೊಂಡು ಬಂದಿರೋದಕ್ಕೆ ಏನೋ ಪುಣ್ಯದ ವಿಶೇಷ ಇರೋದಕ್ಕೆ ಈ ಜನ್ಮದಲ್ಲೂ ಕೂಡ ಆ ಭಗವಂತನ ಚಿದಂಬರನ ನಾಮ ನಮ್ಮ ಬಾಯಲ್ಲಿ ಬರ್ತಾ ಇದೆ ಅಂದರೆ ನಮ್ಮ ಸುಕೃತದ ಫಲ ಇದೆ ಅಂತ ನಾವು ತಿಳ್ಕೋಬೇಕು. ಆದರೆ ಆ ಸುಕೃತದ ಫಲ ಇದೆ ಅಂದ್ಕೊಂಡು ಅದರದ್ದು ಅಭಿಮಾನ ಇಟ್ಕೋಬಾರ್ದು. ನೋಡ್ರಿ, ನನಗೆ ಚಿದಂಬರ ನಾಮ ಬರುತ್ತೆ ಅಂದರೆ ನಾನು ಪುಣ್ಯ ಮಾಡಿದ್ದೀನಿ, ಇದು ಒಂದು ದೇಹಾಭಿಮಾನ ಆಗೋಗುತ್ತೆ. ಆ ಪುಣ್ಯ ಇದೆ ಅದಕ್ಕೆ ಬರ್ತಾ ಇದೆ ಅಂದಮೇಲೆ ಈ ನರದೇಹದ ಮಹತ್ವ ಎಷ್ಟಿದೆ ಅದನ್ನು ಬ್ಯಾಕ್ ಹೋಗ್ಬಿಟ್ಟು ತಿಳ್ಕೋಬೇಕು. ಸುಕೃತ ಜನ್ಮದಿಂದ ಪುಣ್ಯದಿಂದ ಈ ಬಾಯಲ್ಲಿ ವಾಚಾದಲ್ಲಿ ಬರ್ತಿದೆ ಚಿದಂಬರ ಅಂತ, ಆದರೆ ಅದನ್ನು ಸುಮ್ಮನೆ ಹಾಗೆ ಬಿಟ್ಟು ಬಿಡಬಾರ್ದು. ಇದು ಬರ್ತಾ ಇದೆ ಅಂದಮೇಲೆ ನಾನು ಯಾರಿದ್ದೀನಿ, ನಾನು ಎಲ್ಲಿಂದ ಬಂದಿದ್ದೀನಿ, ಈ ಜನ್ಮದಲ್ಲಿ ಬರ್ತಾ ಇದೆ ಅಂದರೆ ಹಿಂದಿನ ಜನ್ಮದಲ್ಲಿ ನಾನು ಏನಾಗಿದ್ದೆ, ಯಾವ ಕಾಲದಲ್ಲಿ ತ್ರೇತಾಯುಗದಲ್ಲಿ ನಾನು ರಾಮನ ಜೊತೆಗೆ ಏನಾಗಿದ್ದೆ, ಕೃಷ್ಣನ ಯುಗದಲ್ಲಿ ನಾನು ಏನಾಗಿದ್ದೆ, ಕಲಿಯುಗದಲ್ಲಿ ವಿಠ್ಠಲನ ಕಾಲದಲ್ಲಿ ಏನಾಗಿದ್ದೆ, ಈ ಕಾಲದಲ್ಲಿ ಚಿದಂಬರನ ಕಾಲದಲ್ಲಿ ನಾನು ಏನಾಗಿದ್ದೆ. ಚಿದಂಬರಂ ಮನೆ ಪಕ್ಕದಲ್ಲೇ ಎಲ್ಲೋ ಇರ್ಬೋದು, ನಾನು ಕಸ ಗುಡಿಸ್ತಿರ್ಬಹುದು, ನೆಲ ಒರೆಸ್ತಿರ್ಬಹುದು, ಸ್ವಾಮಿ ಇದರಲ್ಲಿ ನಾನೊಬ್ಬ ಬ್ರಾಹ್ಮಣ ಕೂತಿರ್ಬಹುದು. ಈ ಜನ್ಮದಲ್ಲಿ ನಾನು ಸ್ತ್ರೀ ಇರ್ಬೋದು, ಹಿಂದಿನ ಜನ್ಮದಲ್ಲಿ ನಾನು ಪುರುಷ ಇರ್ಬೋದು, ಚಿದಂಬರನ ಕಾಲದಲ್ಲಿ ಪುರುಷ ಇರ್ಬೋದು. ನಾನು ಏನು ಮಾಡಿದ್ದೀನಿ, ಹೆಂಗೆ ನಾಮ ನನ್ನ ಬಾಯಲ್ಲಿ ಇವತ್ತು ಬರ್ತಾ ಇದೆ ನನ್ನ ಹಿನ್ನೆಲೆ ವಿಚಾರ ಮಾಡ್ತಾ ಇರಬೇಕು. ಆ ವಿಚಾರಧಾರೆಯಲ್ಲಿ ನಮ್ಮ ಮನಸ್ಸಿರಬೇಕು. ಅವಾಗ ಸದಾ ಕಾಲ ಈ ಜನ್ಮಕ್ಕೆ ಬಂದು ಅವ್ರು ಏನಂತಾರೆ, ಜನ್ಮ ಯೌನಿ ಕಾಯಿ ಕೇಲೇನರ ದೇವತೋ ಸೋಯರ ಕೇಲ ನಹಿ. ದೇವರನ್ನು ಆಪ್ತನಾಗಿ ಮಾಡಿಕೊಳ್ಳಿಲ್ಲ, ಸಖ ಮಾಡಿಕೊಳ್ಳಿಲ್ಲ. ಹೆಂಗೆ ಅರ್ಜುನ ಕೃಷ್ಣನ ಸಖ್ಯತ್ವ ಬಗ್ಗೆ ನಾವು ಮಾತಾಡ್ತೀವೋ ಹಾಗೆ ನಾವು ಭಗವಂತನ ಸಖ್ಯತ್ವವನ್ನು ಮಾಡಿಕೊಳ್ಳಿಲ್ಲ. ಅವನಕ್ಕಿನ್ನ ಬೆಸ್ಟ್ ಫ್ರೆಂಡ್ ಯೂನಿವರ್ಸ್ನಲ್ಲಿ ಯಾರೂ ಇಲ್ಲ. ಪರಮಾತ್ಮನ ಹೊರತಾಗಿ ಬಾಕಿ ಯಾರನ್ನಾರು ನೀವು ಫ್ರೆಂಡ್ಸ್ ಮಾಡ್ಕೊಳ್ಳಿ, ಸ್ವಲ್ಪ ದಿವಸ ಇರ್ತಾರೆ, ಭಾಳ ಚೆಂದಾಗಿ ನಿಮ್ಮ ಜೊತೆ ಮಾತಾಡ್ತಾರೆ. ನಿಮ್ಮಿಂದ ಏನೋ ಸ್ವಾರ್ಥ ಸಾಧಿಸ್ಬೇಕು ಅಂದರೆ ನಿಮ್ಮ ಹಿಂದಿಂದ ಬರ್ತಾರೆ. ಅವ್ರು ಸ್ವಾರ್ಥ ಸಾಧಿಸ್ಮೇಲೆ ನಿಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರೆ, ನಿಮ್ಮನ್ನು ಮುಳುಗಿಸ್ ಹೋಗ್ಬಿಡ್ತಾರೆ. ಬಿಸ್ನೆಸ್ನಲ್ಲಿ ನಿಮಗೆ ಗೊತ್ತಿರುತ್ತೆ, ಬಿಸ್ನೆಸ್ನಲ್ಲಿ ಪಾರ್ಟ್ನರ್ ಮಾಡಿಕೊಂಡ್ರೆ ಕಡೆಗೆ ಬಿಸ್ನೆಸ್ನು ನಿಮ್ಮದೆಲ್ಲ ಕಿತ್ಕೊಂಡು ಅವ್ನು ನಿಮ್ಮನ್ನು ತೆಗೆದುಹಾಕಿ ನಿಮ್ಮನ್ನು ಓಡಿಸಿ ನಿಮ್ಮನ್ನು ಪಾಪರ್ ಮಾಡಿ ಕಳಿಸ್ತಾನೆ. ಆದರೆ ನೋಡೋಕ್ಕೆ ಮಾತ್ರ ನಾವು ಮಿತ್ರರು ಅಂತ ಮಾಡ್ಕೋತೀವಿ. ಮಿತ್ರ ಸಖ ಅಂದರೆ ಯಾರಪ್ಪ?
ಯಾರು ನನ್ನ ಉದ್ಧಾರಕ್ಕೆ ಕಾರಣೀಭೂತ ಆಗ್ತಾನೋ, ನನ್ನೆಲ್ಲರ ವಿಕಾರಗಳನ್ನು ತೋರಿಸಿ ನೀನು ತಪ್ಪು ದಾರಿ ಹಾದಿ ಹಿಡಿದಿದ್ಯಪ್ಪ, ಈ ದಾರಿ ಹಿಡಿಬೇಡ, ಇದರಿಂದ ನಿನ್ನ ಒಂದು ಜೀವನ ವ್ಯರ್ಥ ಆಗತ್ತೆ, ನನ್ನನ್ನು ಎಳ್ಕೊಂಡು ಬಂದು ಬೇರೆ ದಾರಿಗೆ ಕರ್ಕೊಂಡು ಹೋಗ್ತಾನೋ, ಸರಿಯಾದ ಮಾರ್ಗಕ್ಕೆ ಹಚ್ತಾನೋ, ಅವನು ನಿಜವಾದ ಮಿತ್ರ. ಸ್ವಾರ್ಥಿ ಮಿತ್ರಗಳು, ಜಗತ್ತಿನಲ್ಲಿರೋ ಪ್ರಾಪಂಚಿಕ ಮಿತ್ರಗಳು ಹೆಂಗಪ್ಪ? ಸ್ವಾರ್ಥಿಗಳು. ನಿಮ್ಮಿಂದ ಲಾಭ ಆಯಿತಾ, ಓ ವಾ 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 ಅಂದ್ಬಿಟ್ಟು ನಿಮ್ಗೊಂದು ಸೀರೆ, ಒಂದು ಹೂವು, ಒಂದು ಹಣ್ಣು, 100 ರೂಪಾಯಿ ದಕ್ಷಿಣೆ ಕೊಟ್ಟು ಏನೋ ಮನೆಗೆ ಬಂದಿದ್ದೀರಾ ಅಂದ್ಬಿಟ್ಟು ಸೀರೆ ಕೊಟ್ಟು ಕಳಿಸ್ತಾರೆ, ಡ್ರೆಸ್ ಕೊಟ್ಟು ಕಳಿಸ್ತಾರೆ, ಇನ್ನೇನೋ ಕೊಟ್ಟು ಕಳಿಸ್ತಾರೆ. ಸ್ವಾರ್ಥಿ ಮಿತ್ರರು. ಗಿವ್ ಆ್ಯಂಡ್ ಟೇಕ್ ರಿಲೇಷನ್ನಲ್ಲಿ ಈ ಜಗತ್ತಿನಲ್ಲಿ ಎಲ್ಲರೂ ಜಗತ್ತೇ ಅಶಾಶ್ವತ ಇದ್ಮೇಲೆ ಆ ಫ್ರೆಂಡ್ಶಿಪ್ಪು ಅಶಾಶ್ವತ. ಸಖ್ಯತ್ವ ಕೇವಲ ಪರಮಾತ್ಮನೊಡನೆ ಇದೆ. ಅವನ ಜೊತೆ ಫ್ರೆಂಡ್ಶಿಪ್ ಮಾಡಿದ್ರೆ ಅವನು ನಮ್ಮನ್ನು ಸರಿಯಾದ ಹಾದಿಗೆ ಹಚ್ತಾನೆ. ದೇವತೋ ಸೋಯರಾ ಕೇಲ ನಾಹಿ, ಅನಂತ ಜನ್ಮೀಚೆ ಪುಣ್ಯ ಫಳ ಆಲೆ ರತ್ನ ಸಾಪಡಲೆ ನರದೇಹ. ಅನಂತ ಜನ್ಮದಲ್ಲಿ ನಾನು ಪುಣ್ಯ ಮಾಡಿದ್ದೆ, ಅದಕ್ಕೆ ಈ ನರದೇಹ. ಪುನಃ ನನಗೆ ಕಣ್ಣಿಗೆ ಕಾಣಿಸ್ತಿರೋದು ಈ ನರದೇಹ. ಹಿಂದಿನ ಜನ್ಮ ನನಗೆ ಗೊತ್ತಿಲ್ಲ ನಾನೇನಾಗಿದೆ, ಮುಂದಿನ ಜನ್ಮ ಗೊತ್ತಿಲ್ಲ. ಈ ಜನ್ಮದಲ್ಲಿ ನರದೇಹ ಸಿಕ್ಕಿದೆಯಲ್ಲ, ಈ ಪ್ರೆಸೆಂಟ್ ಮೂಮೆಂಟಲ್ಲಿ ಇದಕ್ಕೆ ನನ್ನ ಭಾಗ್ಯ ಅಂದ್ಕೊಂಡು ನರದೇಹ ರತ್ನ, ರತ್ನ ಅಂತ ನರದೇಹಕ್ಕೆ. ಈ ಘಟಕ್ಕೆ ರತ್ನ ಅಂತಾರೆ, ಡೈಮಂಡ್ ಅಂದ್ಕೊಳ್ಳಿ, ಎಮರೆಲ್ಡು, ರೂಬಿ, ಏನು ಅನ್ಕೋತೀರಿ, ವಜ್ರ ವೈಡೂರ್ಯ ಅಂದ್ಕೊಳ್ಳಿ ಈ ದೇಹ. ಯಾಕಪ್ಪ ಅಷ್ಟು ಪ್ರಾಮುಖ್ಯತೆ ಇದೆ ಈ ದೇಹಕ್ಕೆ? ಯಾಕೆಂದರೆ ಇದೇ ನರ ಜನ್ಮದಲ್ಲಿ ಪರಮಾತ್ಮನ ಪಡ್ಕೊಳ್ಳೋಕ್ಕೆ, ಆ ಬ್ರಹ್ಮಜ್ಞಾನವನ್ನು ಪಡ್ಕೊಳ್ಳೋಕ್ಕೆ ಎಲ್ಲ ಸಾಧ್ಯತೆಯೂ ಇದೆ. ಅದಕ್ಕೆ ನಮ್ಮ ಜೀವನದ ಒಂದು ಕಾಲವನ್ನು, ಒಂದು ಕ್ಷಣವನ್ನು ಬೇರೆಯವ್ರ ಮೇಲೆ ವ್ಯರ್ಥ ಮಾಡ್ದಲೇ ನಮ್ಮ ಮೇಲೆ ನಾವು ಖರ್ಚು ಮಾಡ್ಕೋಬೇಕು. ನನ್ನ ಉದ್ಧಾರ ಯಾತ್ರಲ್ಲಿದೆ, ಆ ಹಾದಿಯಲ್ಲಿ ನಾನು ಹೋಗ್ತಿರ್ಬೇಕು. ಹಾಗಂದರೆ ಬೇರೆಯವ್ರ ಜೊತೆ ಮಾತಾಡಬಾರ್ದೇನ್ರಿ? ಮಾತಾಡಬೇಕು. ವ್ಯವಹಾರದ ಪೂರ್ತಿಗೆ ಮಾತಾಡಬೇಕು. ಭಗವಂತನ ಬಗ್ಗೆ ಮಾತಾಡಬೇಕು. ನಿಮಗೆ ಗೊತ್ತಿದೆಯಾ? ನೀವು ಹೇಳಿ, ನನಗೆ ಗೊತ್ತಿದೆಯಾ? ನಾನು ಹೇಳ್ತೀನಿ. ಇದರ ಹೊರತಾಗಿ ಅವನು ಬಿಟ್ಟು ಇನ್ನೊಂದು ವಿಷಯದ ಕಡೆ, ನಿಮ್ಮ ಮನೆಯಲ್ಲಿ ಏನು ನಡೀತಾ ಇದೆ, ನಿಮ್ಮ ಮನೆಯಲ್ಲಿ ಯಾರು ಏನು ಓಡ್ ಹೋದ್ರೋ ಬಿಟ್ಟರೋ, ಆ ಪ್ರಾಪಂಚಿಕ ವಿಷಯ, ವಸ್ತು, ವ್ಯಕ್ತಿ ಬಗ್ಗೆ ಗಾಸಿಪ್ ಮಾಡೋದಾಗಲಿ, ಅಥವಾ ಅದರಲ್ಲಿ ಆಸಕ್ತಿ ತೋರಿಸೋದಾಗಲಿ, ತಾಸಂತಾಸು ಕೇಳೋದಾಗಲಿ, ಇಂಥದ್ದು ಏನೂ ಹರ್ಕತ್ ಮಾಡಬಾರ್ದು. ಅದು ನಮ್ಮ ಉಸಿರು ಕೊಟ್ಟಿರೋ ಪರಮಾತ್ಮನಿಗೆ ದ್ರೋಹ ಮಾಡ್ದಂಗಾಗತ್ತೆ, ವಂಚನೆ ಮಾಡ್ದಂಗಾಗತ್ತೆ. ಅವನ ಉಸಿರು ಏನಕ್ಕೆ ಕೊಟ್ಟಿದ್ದಾನೆ? ನಮಗೆ ಗಾಸಿಪ್ ಮಾಡೋಕ್ಕೆ ಕೊಟ್ಟಿದ್ದಾನ? ಬೇರೆಯವ್ರ ಬಗ್ಗೆ ನಿಂದನೆ ಮಾಡೋಕ್ಕೆ ಕೊಟ್ಟಿದ್ದಾನ? ಕೀಳುಮಟ್ಟದಲ್ಲಿ ಮಾತಾಡೋಕ್ಕೆ ಕೊಟ್ಟಿದ್ದಾನ? ನನ್ನನ್ನು ಕೊಂಡಾಡಿ ಅಂತ ಕೊಟ್ಟಿದ್ದಾನೆ. ಸಹಸ್ರನಾಮಗಳು ಯಾಕೆ ಮಾಡ್ದ? ಚಿದಂಬರ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಬನಶಂಕರಿ ಸಹಸ್ರನಾಮ ಇದಕ್ಕಪ್ಪ ಮಾಡ್ಯಾನೆ. ನನ್ನನ್ನು ಹಾಡಿ ಹೊಗಳಿ ಕೊಂಡಾಡಿ ನಿಮ್ಮ ಕರ್ಮಗಳನ್ನು ಸವಿಯತ್ತೆ, ನೀವು ನನ್ನಲ್ಲಿ ಒಂದಾಗಲಿಕ್ಕೆ ಸಾಧ್ಯತೆ ಆಗತ್ತೆ ಅಂತ. ಅದನ್ನು ಹೊರತಾಗಿ ಬೇರೆಯವ್ರ ಬಗ್ಗೆ ಮಾತಾಡೋದಾಗಲಿ, ಕೇವಲವಾಗಿ ಮಾತಾಡೋದು, ನಿಂದನೆ ಮಾಡೋದು, ಆಕಿಗೇನು ಗೊತ್ತು, ಈಕಿಗೇನು ಗೊತ್ತು ಅಂತ ಮಾತಾಡೋದು, ಇದು ಸಂತರು ಇಲ್ಲ, ಇದು ಭಕ್ತರು, ಶಿಷ್ಯರು ಲಕ್ಷಣ, ಸಾಧಕರ ಲಕ್ಷಣ ಅಲ್ಲ. ನಮ್ಮ ಬೇಜಾರು ಗೋಳಾಟ ಹೋಗ್ಲಿಕ್ಕೆ ನಾಮಸ್ಮರಣೆ ಮಾಡ್ತಿದ್ದೆ ವಿನಃ, ಸಾಧಕ ಎಷ್ಟು ಜಾಗರೂಕನಾಗಿರ್ತಾನೆ ಅಂದರೆ ಅವನಿಗೆ ಅವನು ಸಾಧನೆ ಹೊರತಾಗಿ ಇನ್ನೊಂದು ಯಾರ ಬಗ್ಗೆ ವಿಚಾರ ಮಾಡಲಿಕ್ಕೂ ಟೈಮ್ ಇರೋದಿಲ್ಲ. ಅಷ್ಟು ಗುರುಗಳು ಸಾಧನೆ ಹಚ್ಕೊಟ್ಟಿದ ಮೇಲೆ ಅದರಲ್ಲಿ ಅವನ ಮನಸ್ಸನ್ನು ಸಂಪೂರ್ಣವಾಗಿ ತೊಡಗಿಸಿ ಗುರು ಪ್ರಾಪ್ತಿ ಆಗಬೇಕು, ಸದ್ಗುರು ಪ್ರಾಪ್ತಿ ಆಗಬೇಕು, ಬ್ರಹ್ಮಜ್ಞಾನ ಪ್ರಾಪ್ತಿ ಆಗಬೇಕು, ನಿರತವಾಗಿ ಅವನು ಅದರಲ್ಲಿರ್ತಾನೆ. ನಾವು ಯಾರು ಹಂಗೆ ಮಾಡ್ತಿಲ್ವೋ, ನಾವು ಕೇವಲ ಒಂದು ತೋರ್ಪಡಿಕೆಗೆ ಇವೆಲ್ಲ ಮಾಡ್ತಾ ಇದ್ದೀವಿ ಅಂತ ಶತಸಿದ್ಧ ಆಗೋಗುತ್ತೆ. ನ ಕರಿ ಮಾತೇರ ನರದೇಹಾಚ ಜಾಣ ಅಪಾರ ಭೋಗಣೆ ದುಃಖ ಪುಡೆ. ಅಪಾರ ಭೋಗಣೆ ದುಃಖ ಪುಡೆ ಯಾಕೆ ಹೇಳ್ತಾರೆ? ಇವತ್ತು ನಾವು ಹೇಳಿದ್ವಿ, ಅಯ್ಯೋ ನೋಡ್ರಿ ನನಗೆ ಹಿಂಗೆ ಅಂದ್ಬಿಟ್ರು ಜನ ಅಂತ. ಹಿಂದಿನ ಜನ್ಮದಲ್ಲಿ ನಾನು ಯಾರಿಗೂ ಅಂದಿದ್ದೆ, ಇವತ್ತು ಅವ್ರು ನನಗೆ ಅಂತಿದ್ದಾರೆ. ವೆರಿ ಸಿಂಪಲ್ ಈಕ್ವೇಷನ್ ಇದೆ ಇದು. ಹಿಂದಿನ ಜನ್ಮದಲ್ಲಿ ನಾನು ಯಾರಿಗೂ ಹೊಡೆದಿದ್ದೆ. ಜನ ಬಾಯಿ ಹೇಳ್ತಾಳೆ ಒಮ್ಮೆ ಇದಕ್ಕೆ, ಅವನಿಗೆ ವಿಠಲನಿಗೆ, ನನ್ನ ಗಂಡ ನನಗೆ ಹೊಡಿತಿದ್ದ, ಒಂದು ಊಟ ಸರಿ ಇಲ್ಲ ಅಂದ್ಬಿಟ್ಟು ಗಂಡ ಚೆನ್ನಾಗಿ ಹೊಡೆದು ಬಿಡ್ತಾರಂತೆ. ಜನ ಬಾಯಿಗೆ ಹೊಡೆದು ಬಡ್ದು ಮಾಡಿ ತಟ್ಟೆ ಎಲ್ಲ ಬಿಸಾಕ್ತಾನಂತೆ. ಈಗ ಹೇಳ್ತಾಳೆ, ವಿಠಲ ಅಲ್ಲೋ ನಾನು ನಿನ್ನ ಎಷ್ಟು ಪ್ರೀತಿ ಮಾಡ್ತೀನಿ, ಪ್ರೇಮ ಮಾಡ್ತೀನಿ, ಸದಾ ನಿನ್ನ ಧ್ಯಾನದಲ್ಲಿರ್ತೀನಿ, ಮತ್ತು ಯಾಕೆ ನನಗೆ ಇದು ಹೊಡೆದಾಟ, ಬಡದಾಟ, ಗೋಳಾಟ ಇದೆಯಪ್ಪ? ಅದಕ್ಕೆ ವಿಠಲ ಏನಂತ, ಅಂಜನಿ ನೋಡುವ, ಇಲ್ಲಿಂದ 10-50 ಜನ್ಮ ಹಿಂದೆ ಕರ್ಕೊಂಡು ಹೋಗ್ತಾನೆ ಆಕಿಗೆ. ನೀನೊಬ್ಬ ರಾಜ್ಕುಮಾರಿ ಆಗಿದೆ. ರಾಜ್ಕುಮಾರಿ ಆಗಿದ್ದ ಒಂದು ದಿವಸ ನಿನ್ನ ರಥದಲ್ಲಿ ಹೋಗುವಾಗ ಒಂದು ಹಸು ಅಡ್ಡ ಬಂದಿರುತ್ತೆ ಅಂದ್ಬಿಟ್ಟು ಆ ಹಸುನ ನೀನು ಚಾಬುಕ್ಕಿಂದ ಚೆನ್ನಾಗಿ ಹೊಡೆದೆ. ಆ ಹಸುಗೇನು ವೇದನೆ ಆಯಿತು, ಅದಕ್ಕೇನು ಬರೆ ಉಂಟಾಯಿತು, ಅದಕ್ಕೇನು ರಕ್ತ ಬಂತು, ಅದು ಪಾಪ ಮೂಕ ಪ್ರಾಣಿ ಹೇಳಲಿಕ್ಕಾಗಲಿಲ್ಲ. ಆದರೆ ಆ ಕರ್ಮ ಕಟ್ಕೊಂಡಿದ್ದಕ್ಕೆ ಅದನ್ನು ನೀನು ಅನುಭವಿಸ್ಬೇಕಲ್ವ ಪುನಃ. ಅದಕ್ಕೆ ನಿನ್ನ ಗಂಡ ಇವತ್ತು ನಿನಗೆ ಹೊಡೆದಿದ್ದಾನೆ. ಅದು ಅಲ್ಲಿಗೆ ಕರ್ಮ ಸರಿ ಹೋಯಿತು. ಆ ಹಸುಗೇನು ವೇದನೆ ಆಗಿತ್ತು, ನಿನಗೆ ಆ ವೇದನೆ ಅನುಭವಿಸ್ಬೇಕು, ನೀನು ಗೊತ್ತಾಗಬೇಕು ನಮಗೆ.
ನಾವು ಒಬ್ಬರ ಬಗ್ಗೆ ನಿಂದನೆ ಆಗಿ ಮಾತಾಡಿದ್ರೆ, ಕೇವಲವಾಗಿ ಮಾತಾಡಿದ್ದಾಗ ಆಕಿಗೇನು ಗೊತ್ತಾಗತ್ತೆ ಬಾರಿ, ನನಗೆ ಎಲ್ಲ ಗೊತ್ತದೆ, ನಾನು ಹಿಂಗೆ ಮಾಡಿದ್ದೀನಿ, ಹಂಗೆ ಮಾಡಿ ನಾವು ಏನೇನೋ ಮಾತಾಡ್ತಿರ್ತೀವಿ, XYZ ಏನಾದ್ರು ಮಾತಾಡಿರ್ತೀವಿ. ಆ ಮಾತಾಡಿದ್ದು ಇಡೀ ಬ್ರಹ್ಮಾಂಡ ಕೇಳಿಸ್ಕೊಂಡಿರತ್ತೆ. ಸಾಕ್ಷಿಭೂತನಾದ ಚಿದಂಬರ ಕೇಳಿಸ್ಕೊಂಡಿರ್ತಾನೆ. ಅಂಥ ಒಂದು ಮಾತಾಡಿದಾಗ ಅವನು ಏನು ಮಾಡ್ತಾನೆ? ಏನೂ ಮಾಡೋದಿಲ್ಲ, ನಮ್ಮ ಕರ್ಮದಲ್ಲಿ ಕೈ ಹಾಕ್ಕೊಳ್ಳೋದಿಲ್ಲ. ಒಂದು ಪಟ್ಟಿನಲ್ಲಿ ನಾನು ಮಾತಾಡಿದರೆ 10 ಪಟ್ಟಿನಲ್ಲಿ ಅವ್ನು ನನಗೆ ವಾಪಸ್ ಕೊಡ್ತಾನೆ. ಅದನ್ನು ನೀನು ಮಾತಾಡಿದ್ದನ್ನು ನಿನಗೆ ವಾಪಸ್ ತಗೋ. ಗೌತಮ್ ಬುದ್ಧರು ಒಂದು ಸತಿ ಒಬ್ಬ ಬರ್ತಾನಂತೆ, ಅವ್ರಿಗೆ ಚೆನ್ನಾಗಿ ಉಗುಳಿ ಪಗಳಿ ಬೈಗಳ ಎಲ್ಲ ಹಾಕ್ತಾರಂತೆ. ಅವರು ಶಾಂತ ಚಿತ್ತವಾಗಿ ಕೂತಿರ್ತಾರೆ. ಗೌತಮ್ ಬುದ್ಧರು ಹೇಳ್ತಾರೆ, ಅಪ್ಪ ಇಷ್ಟೋ ತನಕ ನೀನೇನೆಲ್ಲ ನನಗೆ ಗಿಫ್ಟು ಆ ಹೇರ್ ತಂದು ಕೊಟ್ಟಿದ್ಯೋ ಇದು ನನಗೆ ಸ್ವೀಕಾರ ಇಲ್ಲ, ನಿನ್ನ ಗಿಫ್ಟ್ ನನಗೆ ಬೇಕಾಗಿಲ್ಲ, ನೀನೇ ವಾಪಸ್ ತಗೋ. ಉಗುಳಾಟ ಮಾಡಿದ್ದ ನೀನೇ ವಾಪಸ್ ತಗೋ, ಬೈಗಳದನ್ನ ನೀನೇ ವಾಪಸ್ ತಗೋ. ಅಂದರೆ ನಮ್ಮ ಪರಿಸ್ಥಿತಿ ಹೆಂಗೆ ಉಂಟಾಗತ್ತೆ? ಹಿಂಗೆ ಯಾರೋ ಬಂದು ನಮಗೆ ಹೇಳಿದ್ರೆ, ಇಷ್ಟೋ ತನಕ ನೀವು ನಿಂದನೆ ಮಾಡಿದ್ದು, ನನಗೆ ಬೈದಿದ್ದು, ಅವಾಚ್ಯ ಶಬ್ದವನ್ನು ಪ್ರಯೋಗ ಮಾಡಿದ್ದು ನಿಮಗೆ ವಾಪಸ್ ನಾನು ಕೊಡ್ತೀನಿ. ಕಿವಿನಲ್ಲಿ ನಮಗೆ ಅದು ಕೇಳಿಸಿದ್ರೆ ಹೆಂಗಾಗತ್ತಪ್ಪ? ನಮ್ಮ ಮರ್ಯಾದೆ ಏನು ಉಳಿಯತ್ತಲ್ಲಿ? ವಿಚಾರ ಮಾಡಬೇಕು. ನಾವು ಯಾವಾಗಲೂ ಒಬ್ಬರು ಬಗ್ಗೆ ದೋಷ ಹೊರಿಸೋಕ್ಕಿಂತ ಮುಂಚೆ ವಿಚಾರ ಮಾಡಬೇಕು. ನಾವೇನು ಮಾತಾಡಿದ್ದೀವಿ ಅದೇ ಪುನಃ ಹಿಸ್ಟ್ರಿ ರಿಪೀಟ್ಸ್ ಇಲ್ ಸೆಲ್ಫ್, ಕರ್ಮ ಹಿಟ್ಸ್ ಬ್ಯಾಕ್ ಅಂತಾರೆ, ಆ್ಯಸ್ ಯು ಸೋ ಯು ಶಲ್ ರೀಪ್ ಅಂತಾರೆ. ಇವೆಲ್ಲ ನಾನು ಮಾಡಿದ್ದನ್ನು ನಾನು ಅನುಭವಿಸ್ತಾ ಇದ್ದೀನಿ. ಈಗಾರು ನಾನು ಎಚ್ಚರ ಆದರೆ ಇಂಥ ವಿಷಯಕ್ಕೆ ನಾನು ತಲೆ ಹಾಕೋದಿಲ್ಲಪ್ಪ, ಯಾರ ಕರ್ಮಕ್ಕೂ ಕೈ ಹಾಕೋದಿಲ್ಲ, ಯಾರ ವಿಷಯದ ಬಗ್ಗೆ ನನಗೆ ಬೇಕಾಗಿಲ್ಲ ಅಂದಾಗ ಏನಾಗುತ್ತೆ? ನೀವು ಈ ಕರ್ಮ ಬಂಧನದಿಂದ, ಕರ್ಮ ಸಿದ್ಧಾಂತ ಭಾಳ ಸೂಕ್ಷ್ಮ ಇದೆ, ಅದರಿಂದ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯತೆ ಆಗತ್ತೆ. ಇಲ್ಲ ಅಂದರೆ ಅಪಾರ ಭೋಗಣೆ ದುಃಖ ಪುಡೆ ಇದೆ ದುಃಖ. ಯಾರ ಬಗ್ಗೆನಾರು ಮಾತಾಡ್ರಿ, ನೀವು ತಂಗಿ ಬಗ್ಗೆ ಮಾತಾಡ್ರಿ, ನೆಗೆಣ್ಣಿ ಬಗ್ಗೆ ಮಾತಾಡ್ರಿ, ಅತ್ತೆ ಬಗ್ಗೆ ಮಾತಾಡ್ರಿ, ಗಂಡನ ಬಗ್ಗೆ ಮಾತಾಡ್ರಿ, ಯಾರ ಬಗ್ಗೆನಾರು ಆಪ್ತೇಷ್ಟರು ಸಾಧಕರ ಬಗ್ಗೆ ಮಾತಾಡ್ರಿ. ಇನ್ನೂ ಜಾಸ್ತಿ ಫ್ಯಾಷನ್ ಅಂದರೆ ಪರಮಾರ್ಥಕ್ಕೆ ಬಂದುಬಿಟ್ಟು ಬೇರೆ ಸಾಧಕರ ಬಗ್ಗೆ ಮಾತಾಡೋದು. ಆಕಿ ಹೆಂಗೆ ಮಾಡ್ತಾಳೆ, ಈಕಿ ಹೆಂಗೆ ಮಾಡ್ತಾಳೆ, ನಾನು ಮಾಡಿದ್ದೇರಿ, ನನಗೆ ಮಾನ ಸಮ್ಮಾನ ಕೊಡಲಿಲ್ಲ, ಈ ಬೇರೆ ಸಾಧಕರ ಬಗ್ಗೆ ಮಾತಾಡೋದು. ಅದು ಇನ್ನೂ ಮಹಾಪಾತಕ ಅಂತಾರದು. ಅಪಾರ ದುಃಖ ಪೊಗಣೆ ಪುಡೆ ಚಿದಂಬರ ದಾಸಮಣೆ 84 ಚುಕ್ವಿ ಘಡೋಹೋ ಐಸಿ ನಯೇ ಪುನಃ ನನಗೆ ವಾಪಸ್ ಬರಲಿಕ್ಕೆ ಇಲ್ಲಪ್ಪ. ಅಂಥ ಒಂದು ಅವಕಾಶವನ್ನು ಮಾಡಿಕೊಡು ಈ ನರದೇಹದಲ್ಲಿ ಬಂದ ಮೇಲೆ ಚಿದಂಬರ. ನಿನ್ನ ನಾಮದ ಹೊರತಾಗಿ ಬಾಯಿನಲ್ಲಿ ಇನ್ನೊಂದು ವಿಚಾರನ ಬರ್ಕೂಡ್ದು. ಯಾರು ಏನು ಮಾಡ್ತಿದ್ದಾರೆ ಜಗತ್ತಿನಲ್ಲಿ ನಮ್ಮ ಕಟ್ಕೊಂಡು ಏನು ಮಾಡಬೇಕಾಗಿದೆ ರೀ? ಯಾರು ಏನು ಮಾಡಿದ್ರು ಕೂಡ ಎಲ್ಲ ಭೂಕಂಪ ಆದರೆ ನಾವು ಅದರಲ್ಲಿ ಸೇರ್ಕೋತೀವಿ ನಾಳೆ. ಆದರೆ ನಾವೇನು ಮಾಡಿದ್ದೀವಿ? ನಾವು ಯಾವ ಹೋರಾಟ ಮಾಡಿ ಏನು ಮಾಡೋರಿದ್ದೀವಿ? ನಾವು ನಮ್ಮನ್ನೇ ನಾವು ತಿಳ್ಕೊಂಡಿಲ್ಲ. ಯಾವ ಹೋರಾಟದಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಬೇಕಾಗಿದೆ, ಯಾವ ಚಳವಳಿದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗಿದೆ, ಯಾವ ಪ್ರೊಟೆಸ್ಟಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗಿದೆ, ನಮ್ಮನ್ನು ನಾವು ಯಾರು ಅಂತಲೇ ನಮಗೆ ಗೊತ್ತಾಗ್ತಿಲ್ಲ. ಇನ್ನು ನಾವು ಯಾವ ದೇಶದ ಉದ್ಧಾರ ಮಾಡಲಿಕ್ಕೆ ಹೆಂಗಾಗತ್ತೆ? ನಮ್ಮಿಂದ ನಾವು ಶುರುವಾತು ಮಾಡಿಕೊಂಡ್ರೆ ಹೋಗ್ತಾ ಅದು ಸರ್ಕಲ್ ಬೆಳೆಯುತ್ತೆ. ನಮ್ಮ ಆಂತರಿಕ ಶಕ್ತಿಯಿಂದ ಇವತ್ತು ಸಾವಿರಾರು ಋಷಿ ಮುನಿಗಳು ತಪಸ್ಸು ಮಾಡ್ತಿದ್ದಾರೆ ಹಿಮಾಲಯದಿಂದ. ಅವರು ತಪಶ್ಶಕ್ತಿ ಧಾರೆ ಎರೆದಾಗ ಈ ಪ್ರಪಂಚದಲ್ಲಿ ಶಾಂತಿ, ನೆಮ್ಮದಿ, ಸಮಾಧಾನ ಏನಾಗ್ತಿದೆ ಇದೆ. ಇನ್ನು ಅವರೇನಾದ್ರು ತಪಸ್ಸು ಮಾಡಿರಲಿಲ್ಲ ಅಂದರೆ ಇದು ದೇಶದಲ್ಲಿ ಆಗ್ತಿರೋ ಎಲ್ಲ ಘಟನೆಗಳಿಗೆ ಕಂಟ್ರೋಲ್ ಯಾರು ಮಾಡ್ತಾರೆ? ಅವರೆಲ್ಲರೂ ಅಲ್ಲಿ ಸೇರಿ ಕಂಟ್ರೋಲ್ ಮಾಡೋದ್ರಿಂದ ನಮ್ಮ ದೇಶದಲ್ಲಿ ಶಾಂತಿ, ನೆಮ್ಮದಿ ನಡೀತಾ ಇರುತ್ತೆ. ಆಗ ಹೋಗುವ ಘಟನೆಗಳೆಲ್ಲ ಏನೇನು ಆಗ್ತಿರ್ತೋ ಬದಲಾವಣೆ, ಅದಕ್ಕೂ ಅವರು ಅದನ್ನು ಕಂಟ್ರೋಲ್ ಮಾಡುವ ರೀತಿನ ಹುಡುಕ್ತಾ ಇರ್ತಾರೆ. ಋಷಿಮುನಿಗಳು ಅವ್ರ ಶಕ್ತಿನ ಹಿಂಗೆ ಹರಿಸ್ತಾ ಇರ್ತಾರೆ ಧಾರಾಕಾರವಾಗಿ. ಅದಕ್ಕೆ ಈ ಜನ್ಮನ ಸಾರ್ಥಕ ಮಾಡಿಕೊಂಡು ನಮ್ಮ ದೇಹದ ಮುಖಾಂತರ 10 ಜನಕ್ಕೆ ಉಪಯೋಗ ಆಗುವಂಥ ಕೆಲಸ ಮಾಡಿ ಈ ಜೀವನವನ್ನು ನಾವೆಲ್ಲರೂ ಸಾರ್ಥಕ ಮಾಡ್ಕೊಳ್ಳೋಣ ಅಂತ ರಾಜಾರಾಮ್ ಮಹಾರಾಜ ಚರಣಕ್ಕೆ ಪ್ರಾರ್ಥನೆ ಮಾಡಿ ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಚಿದಂಬರ.